ಸರ್, ನಾ ಒಳಗ್ ಬರ್ಬೋದಾ? ಯಾರೋ ಪೇಷಂಟ್ ಅಂತ ಕಾಣುತ್ತೆ. ಕಮಿನ್. ಬಾ 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 ಬಾ, ಈ ಕಡೆ ಬಾ. ನಾನೇ ಡಾಕ್ಟ್ರು. ಕೋಟ್ ಹಾಕೊಂಡಿದ್ದೀನಿ, ಇದು ಹಿಡ್ಕೊಂಡಿದ್ದೀನಿ. ಏನ್ ನಿನ್ನ ಹೆಸರು? ಹನುಮಂತು. ಹನುಮಂತು? ಕಸಬು? ನಾನು ಗೊತ್ತಾಯ್ತು. ಈ ಪ್ಯಾಚ್ ಬಟ್ಟೆ ನೋಡಿದ್ರೆ ಕಟ್ ಪೀಸ್ ಅಂಗಡಿನಾ? ಇಲ್ಲ ಸರ್, ನಾನ್ ಸಿಂಗರ್. ನೋಡಪ್ಪ, ಸಿಂಗರ್ ಆಗ್ಲಿ, ಉಷಾ ಆಗ್ಲಿ, ಮೆರಿಟ್ ಆಗ್ಲಿ, ಯಾವ ಮಿಷನ್ ಹೋದ್ರು ಇದೇ ತರಾನೇ ಇರುತ್ತೆ. ಅಲ್ಲ ಸರ್, ಆ ಸಿಂಗರ್ ಅಲ್ಲ. ಗೊತ್ತಾಯ್ತು. ಸಾಕಪ್ಪ, ತಡ್ಕೊಳಕ್ಕಾಗಲ್ಲ. ಏನಾಗಿದೆ ನಿನಗೆ? ನನ್ ವಾಯ್ಸ್ ಚೆನ್ನಾಗಿಲ್ಲ ಸರ್. ವಯಸ್ಸು ಏನಾಗಿದೆಯಪ್ಪ ನಿನಗೆ? ವಯಸ್ಸು ಎಲ್ಲಿ ಬಾಯ್ತಾಗೆ? ಮೂಗೆ ದೊಡ್ಡದಾಗಿ ಬಿಡ್ತಿಯಲ್ಲ, ಇದಕ್ಕೆ ಆಪರೇಷನ್ನೇ ಮಾಡ್ಬೇಕು. ಆಪರೇಷನ್? ಎಲ್ಲೋ ತಪ್ಸ್ಕೊಂಡ್ಬಿಟ್ಟಿತ್ತು. ಇದು ನಾಲ್ಗೆ ಮೇಲೆ ಇಟ್ಬಿಟ್ರೆ ಹಾಗೆ ಸುಟ್ಟೋಗುತ್ತೆ. ಇದಕ್ಕೆ ಹೆದರ್ಕೊಂಡ್ಬಿಟ್ಟಿಯಲ್ಲ, ಇನ್ನೂ ಏನೇನೋ ಇದೆ. ಹನುಮಂತು, ಏನ್ ಲಂಕೆಗೆ ಓಡೋಗ್ಬಿಟ್ನಾ? ಹನುಮಂತು, ನನಗೆ ಸಿಕ್ಕಿರೋ ನೀನು ಒಬ್ಬರೇ ಒಬ್ಬ ಪೇಷಂಟು. ನೀನು ಎಲ್ಲಪ್ಪ ಹೋಗ್ಬಿಟ್ಟೆ? ಎಲ್ಲೋಗ್ಬಿಟ್ಯಪ್ಪ? ಹನುಮಂತು, ಅಯ್ಯೋ ಹನುಮಂತು, ಅಲ್ಯಾಕಪ್ಪ ಹೋಗ್ತೀಯಾ? ಕೊನೆ ಘಳಿಗೆನಲ್ಲಿ ಆಕ್ಸಿಜನ್ ನಿನ್ನ ಹತ್ರ ಬರುತ್ತೆ. ಈಗ ನೀನೇ ಆಕ್ಸಿಜನ್ ಹತ್ರ ಹೋಗ್ತಾ ಇದೆಯಲ್ಲ. ಇದು ಬೇಡ ಸರ್, ಇದು ಬೇಡ. ಬೇರೆ ಕೊಡೋಣ. ಏನಾಗಿದೆ ಹೇಳಿ ನಿನಗೆ? ನನ್ ವಾಯ್ಸ್ ಕೋಗಿಲೆ ತರ ಆದ್ರೆ ಸಾಕು ಸರ್. ವಾಯ್ಸು ಕೋಗಿಲೆ ತರ ಮೊದ್ಲೇ ಹೇಳ್ಬಾರ್ದಾ? ಆಗ್ಲಿಂದ ಒದ್ದಾಡ್ತಾ ಇದೆಯಲ್ಲ. ಬಾಪ ಇಲ್ಲಿ ಬಾಯಿಲಿ ಹೇಳ್ತೀನಿ. ನೋಡ್ದ್ಯಾ? ಸ್ವಲ್ಪ ನೋಡ್ದ್ಯಾ ಯಾವ ತರ ಬಣ್ಣ ಬಂದ್ಬಿಡ್ತು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇದು ಕುಡಿದ್ರೆ ನನ್ ಧ್ವನಿ ಕೋಗಿಲೆ ತರ ಆಗುತ್ತೆ. ಕುಡಿ ಬೇಗ. ಬೇಗ ಕುಡಿ. ಅಯ್ಯೋ, ವಾಯ್ಸೇ ಹೋಗ್ಬಿಡ್ತಾ? ಯತ್ನ ಪ್ರಯತ್ನ ಮರಳಿ ಯತ್ನವ ಮಾಡು. ಕೋಗಿಲೆ ಅಲ್ಲಲ್ಲ ಹನುಮಂತು, ನಾನ್ ಬಿಟ್ಬಿಡು. ನೋಡು, ಮಳೆ ಬಂದ ತಕ್ಷಣ ಹಳೆ ನೀರು ಹೋಗಿ ಹೊಸ ನೀರು ಬರೋಲ್ಲ, ಹಾಗೆ ನಿನ್ನ ಹಳೆ ವಾಯ್ಸ್ ಹೋಗಿ ಹೊಸ ವಾಯ್ಸ್ ಬರುತ್ತೆ. ಅಲ್ಲಿವರೆಗೂ ನೀನ್ ತಡ್ಕೋಬೇಕು, ಪ್ರಯತ್ನ ಮಾಡ್ತಾ ಇರ್ಬೇಕು, ತಡ್ಕೋಬೇಕು, ನೀನ್ ಇರ್ಬೇಕು. ನೋಡೋ, ಅಭ್ಯಾಸ ಮಾತ್ರ ಮಾಡ್ತಾ ಇರ್ಬೇಕು. ಹಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಹಾಡ್ತಾ ಇರ್ಬೇಕು. ಹನುಮಂತ, ಹನುಮಂತ, ನೀನ್ ಸ್ವಲ್ಪ ಶಟ್ ಅಪ್. 21st ಬೇಕೇ ಬೇಕಾ? ಹೌದು. ಹಲೋ, 21st ಬರ್ತೀರಿ ಅಂತ ಇಷ್ಟು ದಿವಸ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನೀವು ನನ್ಗೋಸ್ಕರ ಕಾಯ್ತಾ ಇದ್ರ? ಯಾಕಂದ್ರೆ ಅವತ್ ನೀವ್ ನನ್ ಕಾರ್ನಲ್ಲಿ ಏನ್ ಹೇಳಿದ್ರಿ? ಬನ್ನಿ ಆಟಕ್ಕೆ. ಕಾರಲ್ಲಿ ಆಟಕ್ಕೆ? ಹೌದು, ಅವತ್ ನನ್ ಕಾರ್ನಲ್ಲಿ ಡ್ರಾಪ್ ಕೊಟ್ರಿ, ಇಲ್ಲಿ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಬ್ಯಾಡ್ಮಿಂಟನ್. ಬನ್ನಿ ಹನುಮಂತ. ಈ ಹುಡುಗಿರು ಎಲ್ಲಿ ಹೋದ್ರು ಬಿಡಲ್ಲ, ನನ್ನ ಹತ್ರ ಬರ್ತಾರ. ಬನ್ನಿ. ನೋಡಿ ಮಿಸ್, ನೋಡಿ ನನ್ನ ತೊರಿನೋ ಆಮೇಲೆ ಕುಡಿಯೋಣ. ಇಲ್ಲ, ನನ್ನ ಡೇಟ್ಸು. ಅಡ್ಜಸ್ಟ್ ಆಗುತ್ತೆ. ನನ್ನ ಹನುಮಂತ. ಬೇಡ ರೀ, ಬನ್ನಿ ನೀವು. ತಿರ್ಗಾ ಬಂದ್ಯಾ? ನೋಡು ಗೀತಾ, ನನ್ ಪಾಯಿಂಟ್ ಅಂತ ಹೇಳಿದ್ರೆ. ಅಯ್ಯೋ, ನೀನು ಹೋಗ್ತಾ ಇದ್ದೀರಾ? ಇಲ್ಲ. ನೀವು ಸಿಂಗರ್ ಸಂಜೆ ಅಲ್ಲ? ವೆರಿ ಗ್ಲಾಡ್ ಟು ಮೀಟ್ ಯು. ಆಟಕ್ಕೆ ಬಂದಿರಾ? I'll get your bat weight. ನಿನಗೆ ಆಮೇಲೆ ಹೇಳ್ತೀನಿ. ಕೊಡಿ ತಗೊಳ್ಳಿ ಸರ್. ಗಂಟೆ ಬಾರ ಈ ಕಡೆ. ಬನ್ನಿ ಆಟ ಆಡೋಣ. ಅಯ್ಯೋ, ಹೀಗ್ ಬ್ಯಾಟ್ ಹಿಡ್ಕೊಳ್ಳಿ. ಅಯ್ಯೋ, ಪರವಾಗಿಲ್ಲ, ಮೊದಲನೇ ಸಲ ಹೀಗಾಗತ್ತೆ. ಆಡಿ ನೋಡಿ, ಬ್ಯಾಟ್ ಹೀಗೆ ಹಿಡ್ಕೋಬೇಕು. ಆಮೇಲೆ
ಮೇಡಮ್ ಮೇಡಮ್ ಎಲ್ಲಿದ್ರ ನೀವು ಮೇಡಮ್ ಗೀತಾ ಏನ್ ಮಾಡ್ತಿದ್ಯೆ ನೀನ್ ಆಡೆ ಆಟ ಆಡಿ, ಆಡಿ. ಸಾರಿ ನನಗೆ ಆಟ ಆಡಕ್ ಬರಲ್ಲ ನಿಮ್ಮ ಆಟ ಪಾಪ ಎಲ್ಲ ಕೆಡ್ಸ್ಬಿಟ್ಟೆ ಪರವಾಗಿಲ್ಲ, ಮೊದಲನೇ ಸಲ ಈಗ ಆಗತ್ತೆ. ನಿಮ್ಗೆ ಎಡ್ಬಿದ್ದಿಲ್ಲ ತಾನೆ? ನನ್ಗೇನು ಆಗಿಲ್ಲ ಬಿಡಿ ಏನೂ ಆಗಿಲ್ಲ ನಿಮ್ಮ ಹೆಸರೇನಂದ್ರಿ ಆಗ್ಲಿ ಮರ್ತ್ ಬಿಟ್ರ? ನಿಮ್ ಹೆಸರಾದ್ರೂ ಜ್ಞಾಪಕ ಇದೆಯಾ ನಿಮ್ಗೆ? ನನ್ನ ಹೆಸರಾ ಬೆಳಗ್ಗೆ ಎದ್ದ ತಕ್ಷಣ ಒಬ್ರಲ್ಲ ಒಬ್ರು ಹೆಸರು ಕರೆದು ಬಿಡ್ತಾರೆ ಜ್ಞಾಪಕ ಬಂದ್ಬಿಡತ್ತೆ ಏನ್ ನಿಮ್ಮ ಹೆಸರು ಪೆನ್ ಇದೆಯಾ ನಿಮ್ ಹತ್ರ? ಪೆನ್ನು ಇರಬಹುದು ಇದೆ ತಗೊಳ್ಳಿ ಓದಕ್ ಬರತ್ತಾ? ಆ ಓದಿ. G-E-E-E. ಗೀತಾ. ಕೈ ಕೊಡಿ. ಗೀತಾ ಗೀತಾ ಗೀತಾ. ಓ ಗೀತಾ ಗೀತಾ. ಈಗ 4 ದಿವಸ ಇದ್ರ ಮೇಲೆ ನೀರ್ ಹಾಕ್ಬೇಡಿ. ಮತ್ ನನ್ ಸ್ನಾನ ಮಾಡ್ಬೇಡಿ. ಇನ್ನೇನ್ ಮಾಡ್ಲಿ ಇದನ್ನೇ ನೋಡ್ತಾ ಕೂತೀನಿ. ಇದನ್ನೇ ಹಾಗೆ ಒಂದ್ ನಿಮಿಷ ಗೀತಾ ನೋಡಿ ಮೇಡಮ್ ಸ್ನಾನ ಹೇಗೆ ಮಾಡ ಒಂದ್ ನಿಮಿಷ ಗೀತಾ ನೋಡಿ ಮೇಡಮ್ ಸ್ನಾನ ಮಾಡ್ತೀನಿ ಹನುಮಂತ ಸ್ನಾನ ಮಾಡದೆ ಮನ್ಸ ಕೆಲ್ಸ ನೀನು ಕಟ್ಕೊಂಡಿದ್ದೆ ನನ್ ತಪ್ಪಾಯ್ತು ನೋಡಿ ಮೇಡಮ್ ನಿಮ್ ಹೆಸರು ಜ್ಞಾಪಕದಲ್ಲಿ ಇಟ್ಕೋತೀನಿ ಸ್ನಾನಾನು ಮಾಡ್ತೀನಿ ಬರ್ಲಾ ಥ್ಯಾಂಕ್ ಯು ಎವ್ರಿವನ್ ಥ್ಯಾಂಕ್ಸ್ ಫಾರ್ ದ ಗೇಮ್ ಸಂಜಯ್, ನನ್ಗೋಸ್ಕರ ಒಂದು ಹಾಡು ಹೇಳ್ತೀರಾ? ಈಗ್ಲ ಇಲ್ಲ ಹೌದು, ಇಲ್ಲೇ ಹಾಡಿ ದಯವಿಟ್ಟು ಬೇಡಿ ನನ್ ಗಂಟ್ಲು ಪ್ಲೀಸ್. ಒಂದೇ ಒಂದು ಹಾಡು ಹೇಳಿ ಸರ್ ನಾನ್ ಪರ್ಮಿಷನ್ ಕೊಡ್ತೀನಿ ಹಾಡಿ ಸರ್ ನೀನ್ ಪರ್ಮಿಷನ್ ಕೊಡ್ತೀಯಾ ಇವ್ರೆಲ್ರಿಗೋಸ್ಕರ ಸರ್ ತಪಾಯ್ತು ಸರ್ ಮುಹೂರ್ತಂ ಮುಹೂರ್ತಂ முகூர்த்தம் முகூர்த்தம் என்னப்பா அர்ஜென்ட் முகூர்த்தம் பிக்ஸ் பண்ணுமா இல்ல 6 முகூர்த்தம் பிக்ஸ் பண்ணுமா எப்படி உனக்கு சொல்லுப்பா என்னம்மா திருன்னு முடிக்கிற யோசனை பண்றியா ಏನಂದ್ರಿ ಕನ್ನಡದಲ್ಲಿ ಹೇಳ್ರಿ ಅರ್ಥ ಆಗಲ್ಲ ಓಹೋ ತಾವು ಕನ್ನಡದವರು ನೋಡಪ್ಪ ಅರ್ಜೆಂಟ್ ಮುಹೂರ್ತ ಫಿಕ್ಸ್ ಮಾಡ್ಬೇಕಾದ್ರೆ 20 ರೂಪಾಯಿ ಕೊಡ್ಬೇಕು ಆರ್ಡಿನರಿ ಬೇಕಾದ್ರೆ ಒಂದು 10 ರೂಪಾಯಿ ಕೊಟ್ರೆ ಸಾಕು ಯಾವ್ದು ಬೇಕಮ್ಮ ಅರ್ಜೆಂಟೇ ಕೊಟ್ಬಿಡಿ ಅರ್ಜೆಂಟೆ ಬಹಳ ಅರ್ಜೆಂಟ್ ಇದ್ದೀರಾ ಕೊಡಿ 20 ರೂಪಾಯಿ ಅಪ್ಪ ಮಾರುತಿ ಕಾಪಾಡಪ್ಪ ಕಾಪಾಡಪ್ಪ ಕಾಪಾಡು ಏನಪ್ಪ ನಿನ್ನ ಹೆಸರೇನು ಸಂಜಯ್ ಸಂಜಯ್ ಬೆಳಗ್ಗೆನೆ ಬಂದು ಸಂಜೆ ಅಂತಾನೆ ಸಂಜಯ್ ನಿನ್ನ ಹೆಸರೇನಮ್ಮ ಗೀತಾ ಗೀತಾ ಸುಂದರವಾದ ಹೆಸರು ಒಂದು ನಿಮಿಷ ரௌத்ரிய வருஷத்து வாசந்திய காலம் திருப்பணித்த பஞ்சாங்கம் மிண்டல் ஸ்டாண்டர்ட் நேரம் காலை 9:22 ಅಪ್ಪ ನೋಡಪ್ಪ ನಾಳೆ ಬೆಳಗ್ಗೆ ಪ್ರಾತಃ ಕಾಲ 9:22 ಒಳ್ಳೆ ಮುಹೂರ್ತ ಅದನ್ ಬಿಟ್ರೆ ಶಯಾನ ಸ್ವಯಾನ ಸುತ್ತ ಸ್ಫುಟಂ ಸಂಜೆ ಕರೆದ್ರ ನನ್ಗೆ ಅಡ ಒನ್ನೆಲ್ಲಪ್ಪ ಸಂಜೆ ಈವ್ನಿಂಗ್ ಸಂಜೆ ಸಾಯಂಕಾಲ 6:37 ಇನ್ನೊಂದು ಮುಹೂರ್ತ ಇದೆ ನಿಮಗೆ ಯಾವ್ದು ಅನುಕೂಲ ಆಗುತ್ತಾ ನಿಮಗೆ ಬೆಳಗ್ಗೆ ಹೊತ್ತು ಮಾಡ್ಕೋತಿರೋ ಸಂಜೆ ಹೊತ್ತೆ ಮಾಡ್ಕೋತಿರೋ ಮಕ್ಕಳು ಎಷ್ಟಾಗತ್ತೆ ಇನ್ನೂ ಆಗಿಲ್ವಾ ಹಾಗಾದ್ರೆ ನೀವು ಬಹಳ ಓಲ್ಡ್ ಫ್ಯಾಷನ್ ಅಲ್ಲಿ ಇದ್ದೀರಾ ಅಂತ ಕಾಣುತ್ತೆ ಕೊಡಮ್ಮ ನಿನ್ ಕೈನ ಕೈ ತುಂಬಾ ಬರೀ ಸಂತಾನ ರೇಗನೆ ಇರುಕುದು ಅಂದ್ರೆ ಕೈ ತುಂಬಾ ಬರೀ ಸಂತಾನ ರೇಗನೆ ಇರೋದು 1 ಡಜನ್ ಮಿಸ್ಸೇ ಇಲ್ಲ ಎಲ್ಲಪ್ಪ ನಿಂದು ತೋರ್ಸು ಕೈನ ಕೈ ಕೊಡಪ್ಪ ನೀನೇನ್ ಕಡಿಮೆ ಇಲ್ಲ 6 ಇದೆ ನೀವಿಬ್ರು ಒಟ್ಟಿಗೆ ಸೇರಿದ್ರೆ 18 ಮಕ್ಕಳಾಗತ್ತೆ ಗೀತಾ ಅನಾಥಾಶ್ರಮನೇ ಕಟ್ಟಿಸ್ಬೇಕಾಗತ್ತೆ ನೋಡಿ ತಮಾಷೆ ಮಾಡ್ಬೇಡಿ ಇವೆರಡು ಮುಹೂರ್ತಗಳು ಬಿಟ್ಬಿಟ್ರೆ ನಿಮ್ ಹಣೆಯಲ್ಲಿ ಬರ್ದಿರೋದು ಬರೀ ಕರಿ ಮೋಡಗಳೇ ಏನಂತೀರಾ ಕರಿಮೋಡ ಇದ್ರೆ ಏನಂತೆ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಸಂಜು ಇವತ್ ರಾತ್ರಿನೇ ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಓಕೆ ಓಕೆ ಪರಮಾತ್ಮನಾರೆಂದು ಸ್ಥಿರವಗೊಳಿಸುವಿಯ ಇರುವನವನೆತ್ತಲೆಂದರಿಯಲೆಳಸುವಿಯ ಅಣುರೇಣು ಗೀತಾ ಏ ಗೀತಾ ಏ ಗೀತಾ ಏನ್ ಆಲೋಚನೆ ಮಾಡ್ತಾ ಇದೀಯಾ ಎಲ್ಲಿದ್ದೀಯಾ ಸೆಕೆಂಡ್ ಇಯರ್ BSc ಬ್ಯಾಡ್ಮಿಂಟನ್ ತುಂಬಾ ಚೆನ್ನಾಗಿ ಆಡ್ತೀನಿ ಇನ್ಫ್ಯಾಕ್ಟ್ ಅಂದು ಯೂನಿವರ್ಸಿಟಿ ಇಲ್ಲಿ ರೈಟ್ ಹೋಗಿ ಚಾಂಪ್ ಇಲ್ಲಿ ನಾಯ್ಸು ಅಲ್ಲಿ ನಾಯ್ಸು ಎಲ್ಲೆಲ್ಲಿ ನಾಯ್ಸು
ಕಂಟ್ರೋಲು ಕಂಟ್ರೋಲು ಹೌ ಕಂಟ್ರೋಲು. ಗೀತಾ ಗೀತಾ, ನಿನ್ಗೋಸ್ಕರ ಬಿಸಿ ಹಾಲು ತಂದಿದ್ದೀನಿ, ಕುಡಿದು ಬಿಟ್ಟು ಮಲಗು. ಹಾಲು ಕುಡಿ ಗೀತಾ. ಸಾರಿ. ಸಾರಿ? ಯಾಕೆ ಸಾರಿ? ಯು ಆರ್ ಅ ಗ್ರೇಟ್ ಸಿಂಗರ್. ನಾನ್ ಸಿಂಗರ್ ಅಲ್ಲ ಕಣೆ, ಡಾಕ್ಟರ್. ಇಲ್ಲ, ನಿಜವಾಗ್ಲು ಯು ಆರ್ ದ ಗ್ರೇಟೆಸ್ಟ್. ನೀವು ಫಾರಿನ್ಗೆ ಹೋದ್ರೆ ಖಂಡಿತ. ಮುಗೀತು, ಈ ಕೇಸ್ ಮುಗೀತು. ಟಫಿ, ಇನ್ನೇನು ಇವಳಿಗೆ ಬೇಕಾಗಿಲ್ಲ. ಇವಳು ಯಾವ್ದೋ ಸ್ವಪ್ನ ಲೋಕದಲ್ಲಿ ಇದ್ದಾಳೆ. ನಿನ್ ಬಾ ಬಾ ಬಾ. ಕಮಾನ್. ಲಿಂಗಣ್ಣ, ಫೋನ್ ಯಾರಿಗೆ? ಟಿಫಿನ್ ಆಯ್ತಾ? ಓ, 2 ಸರ್ತಿ ಆಯ್ತು. ಫೋನ್ ಯಾರಿಗೆ? ಹಾಲ್ ಕುಡಿದ್ರಾ? ಇದೇ ಹಾಲ್ನಲ್ಲಿ 2 ಸರ್ತಿ ಕುಡ್ದಾಯ್ತು. ಫೋನು ಯಾರಿಗೆ? ಆಹಾ? ಆ? ಅಂದ್ರೆ 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 ನಾನು ಇಲ್ಲಿಂದ ಹೋಗ್ಬೇಕು. ಪ್ಲೀಸ್. ಆಯ್ತರ. ಹಲೋ, ಯಾರು ಮಾತಾಡ್ತಿರೋದು? ಹಲೋ ಹಲೋ. ನಾನ್ ಗೀತಾ. ಯಾರ್ ಫೋನ್ ಸರ್? ದೇವರಿಗೆ ಗೊತ್ತು. ನಂಗೆ ಗೊತ್ತು ಸರ್, ನಾ ಹೇಳ್ತೀನಿ ಸರ್. ಎ ಸ್ವೀಟ್ ಗರ್ಲ್, ಎ ಸ್ವೀಟ್ ಟೀನೇಜರ್ ಗರ್ಲ್ ಸರ್. ಸರ್, ದೇವ್ರು ನಿಮಗೆ ಸ್ವೀಟ್ ವಾಯ್ಸ್ ಕೊಟ್ಟನೆ ಹೊರತು ಅದೇ ಸ್ವೀಟ್ ವಾಯ್ಸ್ ಇಂದ ಹುಡುಗಿರ್ ಜೊತೆ ಮಾತಾಡೋ ಬುದ್ಧಿ ಕೊಡ್ಲಿಲ್ಲ ಅಲ್ಲ ಸರ್. ಅನ್ಯಾಯ ಮಾಡ್ಬಿಟ್ಟ ಸರ್, ಅನ್ಯಾಯ ಮಾಡ್ಬಿಟ್ಟ. ದೇವ್ರು ನನಗೆ ಸ್ವೀಟ್ ವಾಯ್ಸ್ ಕೊಡ್ಲಿಲ್ಲ, ಆದ್ರೆ ನನ್ನ ಹೃದಯ ಸ್ವೀಟ್, ನನ್ನ ಬುದ್ಧಿ ಸ್ವೀಟ್, ನನ್ನ ಮನಸ್ಸು ಸ್ವೀಟ್. ನಾನೇ ಒಂದು ಸ್ವೀಟ್ ರಸಗುಲ್ಲ ಸರ್. ಆ ಹುಡುಗಿ ನನಗೇನಾದ್ರೂ ಫೋನ್ ಮಾಡಿದ್ದಿದ್ರೆ ಏನಪ್ಪಾ ಮಾಡ್ತಿದ್ದೆ? ಫೋನ್ ನಲ್ಲೇ ಒಂದು ಡುಯೆಟ್ ಹಾಡ್ತಿದ್ದೆ. ಹನುಮಂತ, ನಿನ್ನ ಮಧುರ ಧ್ವನಿ ಕೇಳಿ ಆ ಹುಡುಗಿ ಅಲ್ಲಿಂದ ಇಲ್ಲಿ ಓಡ್ ಬಂದು ಹೌದಾ? ಫೋನ್ ತೆಗೆದು ನಿನ್ನ ಬಾಯಲ್ಲಿ ತುರುಕ್ತಿದ್ಲು. ಸರ್, ಸರ್, ನಾನ್ ನಿಮ್ ಕ್ಲೀನರ್ ಆಗಿದ್ನಲ್ಲ, ಅವಾಗ್ನಿಂದ ನೋಡ್ತಾ ಇದ್ದೀನಿ. ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 100 ಹುಡುಗಿರು ನಿಮ್ಗೆ ಫೋನ್ ಮಾಡ್ತಾರೆ. ಆದ್ರೆ ಒಂದು ಹುಡುಗಿನು ನಿಮ್ ಮನಸ್ಸು ಗೆದ್ದಿಲ್ವಲ್ಲ, ಅದ್ಯಾಕ್ ಸರ್? ಹಲೋ, ಯಾರು? ಹೂ ಸ್ಪೀಕಿಂಗ್? ಹಲೋ, ನಂಗೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಹಲೋ ನೋಡಿ, ನಿಮ್ ಜೊತೆಲಿ ತಮಾಷೆ ಮಾಡಕ್ಕೆ ಟೈಮ್ ಇಲ್ಲ ನನ್ಗೆ. ಹುಚ್ಚ ಹುಡುಗಿರು. ನಾಯಿಗೂ ಔಷಧಿ ಕೊಟ್ಟೆ, ನಾನು ಕುಡ್ದೆ, ಹಂಗೆ ಅಪ್ಪ ಅವ್ರಿಗೂ ಕೊಟ್ಟೆ. ಅಪ್ಪ ಅವ್ರು ನೀವ್ ಹೇಳ್ದಂಗೆ ಪಿಲ್ ತಗೊಂಡು ಕೊಟ್ರ, ಅವ್ರು ಪಿಲ್ ಬೇಡ ಪಿಲ್ಲೋ ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಹೋಗ್ತಿದ್ದೆ. ಆಯ್ತಾ? ಸ್ವಾತಿ, ಸತೀಶ್ ಅಲ್ಲಿ ಬೆಳಗ್ಗೆನೆ ಆಫೀಸ್ಗೆ ಹೋದ್ರಮ್ಮ. ಗೀತಾ ಇಲ್ಲಿ ಕಾಣಿಸ್ತಾ ಇಲ್ಲ. ಅಲ್ ನೋಡ್ರ, ಬೆಳಗ್ಗೆಯಿಂದ ಫೋನ್ ಮೇಲ್ ಫೋನು, ಫೋನ್ ಮೇಲ್ ಫೋನು ಅಂತ ಕಾಲ್ ಮೇಲ್ ಕಾಲ್ ಹಾಕೊಂಡು ನಿಂತೆ ಅವ್ರೆ. ಗೀತಾ, ಯಾರ್ದು ಫೋನ್? ಏಯ್ ಗೀತಾ, ಯಾರ್ದೇ ಫೋನ್? ರಾಂಗ್ ನಂಬರ್ ಅಮ್ಮ. ಇನ್ಮೇಲ್ ಬರೋದೆಲ್ಲ ಬರೀ ರಾಂಗ್ ನಂಬರ್ಗಳೇ. ಸರಿ ಸರಿ ಪಾಪ. ಸ್ವಾತಿ, ಹಾಲ್ನವನ್ ಬರ್ತಾನೆ, ಅವ್ನಿಗೆ ದುಡ್ಡು ಕೊಟ್ಟಾರಿಮ್ಮ. ಗೀತಾ, ಹಾಲು. ನಂಗ್ ಬೇಡ. ಏಕೆ? ಯಾಕೆ ಗೀತಾ, ಯಾಕೊಂತರ ಇದೆಯಾ? ನನ್ನ ಹತ್ರ ಹೇಳೆ.
ಹಲೋ, ಅಳ್ಬೇಡಿ, ಡೋಂಟ್ ಕ್ರೈ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ತಗೊಳ್ಳಿ, ಥ್ಯಾಂಕ್ ಯು ಸರ್, ತಗೊಳ್ಳಿ. ಗೀತಾ ನಮ್ಮ ಆಟ ಎಲ್ಲ ಗಬ್ಬೆ ಬಿದ್ಬಿಟ್ಲು. ಯಾಕೋ ಇವತ್ತು ಅವ್ಳಿಗೆ ಆಟದಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ? ಕಣ್ಣೊಂದ್ ಕಡೆ ಮನ್ಸೊಂದ್ ಕಡೆ. ಗೀತಾ ಈ ಆಟ ಎಲ್ಲ ಇನ್ಮೇಲೆ ಇಷ್ಟಪಡಲ್ಲ. ಇನ್ಯಾವ ಆಟ ಇಷ್ಟಪಡ್ತಾಳೆ? ರಾಣಿ ಸುಮ್ನೆ ನನ್ ರೇಗಿಸ್ಬೇಡ. ನನ್ ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಅಳ್ತಾಳೆ. ಆಹಾ, ಬಾಬು ಬಾಬು, ಬಂದೇಪ್ಪ ಅವ್ರೆ. ಅಮ್ಮವ್ರು ಎಲ್ಲಿದ್ದಾರೆ? ಅಮ್ಮವ್ರ ಕ್ಲಿನಿಕ್ ನಲ್ಲಿದ್ದಾರೆ. ಅದೇ ನನಗೂ ಬೇಕಾದ್ದು. ವೈದ್ಯರು ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ. ತಗೋ, ಬೇಡಿಯಪ್ಪ ಅವ್ರೆ. ಮಜಾ ಮಾಡು. ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಂಬ. ಒಳ್ಳೆ ಬೆಣ್ಣೆ ಕಸಿ ತುಪ್ಪ ಹಾಕಿ ಘಮ ಘಮ ಅಂತ ಇರ್ಬೇಕು, ಮಾಡ್ಕೊಂಬ ಹೋಗು. ಅದು ಮಾಡಕ್ಕಾಗಲ್ಲಪ್ಪ ಅವ್ರೆ. ಯಾಕೆ ಮಾಡಕ್ಕಾಗಲ್ಲ? ಯಾಕೆ ಅಂದ್ರೆ ಅಡಿಗೆ ಸಾಮಾನೆಲ್ಲ ಬೀರುಲಿದೆ, ಬೇರೆ ಒಯ್ಗಕ್ಕೆ ಅಮ್ಮನ ಹತ್ರ ಇದೆ. ಛೀ, ನಾಚಿ ಆಗುದಿಲ್ಲ ನಿನಗೆ? ನೀ ಮನೆ ಸೊಸೆನಾ? ಬೀರ್ಕೇನ ಹತ್ರ ಇಟ್ಕೋಬಾರ್ದು. ಅಪ್ಪಾಜಿ, ನಾನು ನಿಮ್ಗೆ ಸಕ್ಕರೆ ಇಲ್ಲ ಟೀ ಮಾಡ್ಕೊಡ್ತೀನಿ. ಬಾಬು, ನೀನೋಗ ಅಮ್ಮನ ಹತ್ರ ಬೀಗದ ಕೀಸ್ಕೊಂಡ್ ಬಂದ್ಬಿಡು. ಏ ದ್ರಾಬೆ, ಎಲ್ಲಿಗೆ ಹೋಗ್ತಾ ಇದೀಯಾ? ಬೀಗದ ಕೈಸ್ಕೊಂಬರಕ್ಕೆ. ನಿನಗೂ ನನಗೂ ಸೇರಿ ಮೋಕ್ಷ ಆಗೋಗುತ್ತೆ. ನೀನು ಬೇಡ, ಸುಡ್ಗಾಡು ಬೇಡ, ಹೋಗಿ. ಕೇಸರಿ ಬಾತ್ ಮಾಡಿದ್ರೆ ಕತ್ತೆ ಬಾಲ. ಅಯ್ಯೋ ಅಯ್ಯೋ, ಬಾಯಿಗೆ ಹಾಕಿದ್ರೆ ಕರ್ಗೋಗ್ಬಿಡುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ. ಸಿಗ್ಬಿಟ್ಟ ಕಳ್ಳ! ಎಲ್ಲಿ? ಸಿಗ್ಬಿಟ್ಟ! ಎಲ್ಲಿ? ಸಿಗ್ಬಿಟ್ಟ ಕಳ್ಳ! ಎಲ್ಲಿ? ಇಲ್ಲೇ. ಅಮ್ಮ ಮನೇಲಿಲ್ಲ ಅಂತ ಕತ್ಬಿಟ್ಟು ಸ್ವೀಟ್ಸ್ ತಿಂತೀಯೇನಪ್ಪ? ನಾನು? ಅಯ್ಯೋ ಹುಚ್ಚಿ, ನನಗಲ್ಲ, ನಿನಗೆ. ಇವತ್ತು ಹೋಟ್ಲಲ್ಲಿ ಎಂಥ ಕೆಲಸ ಆಗ್ಬಿಡ್ತು ಅಂತಂದ್ರೆ, ಒಂದ್ ವೀಕ್ ಆದ ಕೇಸ್ನ ಸ್ಟ್ರಾಂಗ್ ಅರ್ದು ಮಾಡಿ ಗೆದ್ಬಿಟ್ಟೆ. ಕಕ್ಷಿಗಾರನ ಹುಡುಕುಸಿ ಆಗ್ಬಿಡ್ತು. ಸ್ವೀಟ್ಸ್ ತಂದು ಕೊಟ್ಟ. ಏನ್ ಮಾಡ್ಲಿ, ನಾನು ಡಯಾಬಿಟಿಕ್ ಪೇಷಂಟ್. ಒಂದು ತೃಣ ಸ್ವೀಟ್ಸ್ ಬಾಯಿಗೆ ಹಾಕೋ ಆಗಿಲ್ಲ. ಹಾಗನ್ನು ಬಿಸಾಡೋಕ್ಕಾಗತ್ಯೆ? ನಾ ತಿಂದಿದ್ರೆ ಏನಂತೆ, ನನ್ನ ಸ್ವೀಟ್ ಆರ್ಡರ್ ತಿನ್ಲಿ ಅಂತ ತಂದ್ಬಿಟ್ಟೆ. ನಿಜವಾಗ್ಲು? ಯಾಸ್. ನನ್ನ ಹತ್ರನೇ ರೈಲ್ ಬಿಡ್ತೀಯ ನೀನು? ಅಪ್ಪ! ಬಂಗಾರ ನೀನು. ಈ ಸಣ್ಣ ವಿಷಯಕ್ಕೆಲ್ಲ ಅಮ್ಮನ್ ಕರಿತೀಯಲ್ಲಮ್ಮ ನೀನು. ಏನಪ್ಪ, ಕೋರ್ಟ್ ನಲ್ಲಿ ಹುಲಿ ತರ ಆರ್ಗ್ಯೂ ಮಾಡೋ ನೀನು ಅಮ್ಮನ ಹೆಸರು ಕೇಳಿದ್ರೆ ಇಲ್ಲಿ ಆಗ್ಬಿಡ್ತೀಯಲ್ಲ, ಅದ್ಯಾಕೆ? ಅದಂಥ ಪ್ರೀತಿ ಕಣಮ್ಮ, ನಿನ್ಗೆ ಅರ್ಥವಾಗಲ್ಲ. ಈಗ ಮುಂದೆ ಅರ್ಥವಾಗತ್ತೆ. ಪ್ರೀತಿ ಅಂದ್ರೆ ಹೆಂಡತಿಗೆ ಹೆದರ್ಕೊಳ್ಳೋದಾ? ಹೆದರ್ಕೊಳ್ಳೋದು? ಛೆ, ನಿಮ್ಮಮ್ಮ ಪ್ರೀತಿನ ಕೋಪದ ಮೂಲಕ ತೋರಿಸ್ತಾಳೆ, ನಾನು ಭಯದ ಮೂಲಕ ತೋರಿಸ್ತೀನಿ. ಅಪ್ಪ, ನಾನ್ ನನ್ ಪ್ರೀತಿನ ಹ್ಯಾಕ್ ತೋರಿಸ್ತೀನಿ ಗೊತ್ತಾ? ಹ್ಯಾಕ್ ತೋರಿಸ್ತೀಮ್ಮ? ಚಾಡಿ ಹೇಳೋದ್ರೆ ನನ್ ಜೀವ ತೆಗಿಬೇಡ್ವೆ ಮಾತಾಯಿ. ನಿನ್ಗೇನ್ ಬೇಕು ಹೇಳಮ್ಮ? ಜಸ್ಟ್ 2 ಟಿಕೆಟ್. ಕುಡ್ರಿಗೋಸ್ಕರ ಸಂಜೆ ಹಾಡ್ತಾರೆ ಚಾರಿಟಿ ಶೋ. ನೋ, ಮೊನ್ನೆ ತಾನೇ ಟೇಪ್ ರಿಕಾರ್ಡ್ ಅಂತ 2,000 ರೂಪಾಯಿ ಖರ್ಚು ಮಾಡಿಸಿದ್ದೆ. ಮತ್ತೆ ಈ ಫೈನಲ್. ನೋ, ಬೇಡ ಬಿಡು. ಅಮ್ಮ, ಕೊಡ್ತೇನಮ್ಮ. ನನ್ನ ಸ್ವೀಟ್ಸ್ ಎಲ್ಲ ರಪ್ತಾಯಿಸ್ಬಿಟ್ಟಾರಪ್ಪ. ನನ್ಗೆ ಯಾರಿದ್ರು ಸರಿ, ಮುತ್ ಕೊಡ್ಬೇಕು ಅಂತ ಅನ್ಸಿದ್ರೆ ಕೊಟ್ಬಿಡೋದೆ. ಹೌದು, ಕಪಿಗಳೇ ಹಾಗೆ, ಯಾರಿದ್ರು ಸರಿ ಎಲ್ಲ ಮಾಡ್ಬಿಡ್ತಾರೆ. ಕರೆಕ್ಟ್. ಕಪಿಗಳೇ ಗೋಡೆ ಮೇಲೆ, ಮರದ ಮೇಲೆ, ಗಾರ್ಡನ್ ನಲ್ಲಿ ಲವ್ ಮಾಡ್ಕೊಡೋದು ಅಲ್ವಾ ಕೋತಿ? ನನ್ನನ್ ಕೋತಿ ಅಂತ ನೀನು? ನಿನ್ನ ಇವತ್ತು ಬಿಡಲ್ಲ. ಕೋತಿ ಬಿಡ್ರಿ, ಪಾಪಾಳನ್ ಯಾಕ್ರೆ ಗೋಳಿಕೋತೀರಾ? ಪಾಪನ ಅವಳು ಈ ವರ್ಷ ಮದುವೆ ಮಾಡಿದ್ರೆ ಮುಂದ್ ವರ್ಷ ಪಾಪನ್ ಎತ್ಕೋತಾಳೆ. ಹೌದು, ನಿಮ್ ಮದ್ವೆ ಆಗಿ 3 ವರ್ಷ ಆಯ್ತಲ್ಲ, ಇನ್ಯಾಕ್ ಪಾಪನ್ ಎತ್ಕೊಂಡಿಲ್ಲ? ನಮ್ಗೆ ನೀನೇ ಪಾಪ. ಇವಾಗ ನಿಂಗೆ ಏನ್ ಬೇಕು ಹೇಳು? ಚಾರಿಟಿ ಶೋಗೆ 2 ಟಿಕೆಟ್ ತಗೋಬೇಕು. ಚಾರಿಟಿ ಶೋನ ದಯವಿಟ್ಟು ಬೇಡ. ತಿಂಗಳ ಕೊನೆ ಜೋಬಲ್ ದುಡ್ಡಿಲ್ಲ. ನಾನ್ ಸಾಲ ಕೊಡ್ತೀನಿ, ನಿನ್ ಹತ್ರ ಸಾಲನ? ಬೇಡಮ್ಮ, ಬಡ್ಡಿ ಕಟ್ಟೋಕಾಗಲ್ಲ. ಬಡ್ಡಿ ಬೇಕಾಗಿಲ್ಲ ಅತ್ತಿಗೆ, 2 ಟಿಕೆಟ್ ತಗೊಂಡ್ರೆ ಸಾಕು. ಗೀತಾ, ನಿಂಗೆ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗ್ಬೇಕು. ಟಿಕೆಟ್ ತಗೊಳಕ್ ಆಗಲ್ಲ. ಕುಡ್ರಿಗೋಸ್ಕರ ಅಣ್ಣ, ಪ್ಲೀಸ್. ಆಗಲ್ಲ ಅಂದ್ರೆ ಆಗಲ್ಲ. ನೀವು ಹೋಗು ಪ್ಲೀಸ್. ಗೆಟ್ ಔಟ್. ಹೋಗೋಣ ಬಾ. ನೋಡ್ದ್ಯಾ? ತಿಳ್ಕೊ, ಅರ್ಥ ಮಾಡ್ಕೊ.
ಈ ಜಗತ್ತಲ್ಲಿ ಎಷ್ಟ್ ಕೆಟ್ಟವ್ರು ಇರ್ತಾರೆ ಅಂತ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಸ್ವಂತ ಅಣ್ಣನ್ನೇ ನಂಬಕ್ಕಾಗಲ್ಲ ಟಫಿ, ಸ್ವಂತ ಅಣ್ಣನ್ನೇ ನಂಬಕ್ಕಾಗಲ್ಲ. ಎದಳು ಬೇಡ, ಎದಳು ತಗೋ, ಒಂದು ಟಿಕೆಟ್ ಕೊಡು. ಒಂದೇ ಟಿಕೆಟಾ? ನಾಚಿಕೆ ಆಗಲ್ಲ ನಿನ್ಗೆ? ಅಪ್ಪ ಅಮ್ಮನಂತೂ ಹೊರ ಕರ್ಕೊಂಡು ಹೋಗೋ ಬುದ್ಧಿ ಇಲ್ಲ ನಿನ್ಗೆ. ಕಟ್ಕೊಂಡ್ ಹೆಂಡತಿನೂ ಬಿಟ್ಟು ಬರ್ತೀಯ ಶೋಗೆ. ನಾಚಿಕೆ ಆಗಲ್ಲ ನಿನ್ಗೆ? ತಾಯೇ ನೀನ್ ಸುಮ್ನೆ, ನೀನ್ ಕೊರಗ್ಬೇಡ. ತಗೋ. ಅತ್ತಿಗೆ ನೀವು ಏನೇನೋ ಮಾಡ್ತಾ ಇದ್ರಲ್ಲ, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ನಾನ್ ಬರ್ತೀನಿ. ಬಾಟಂಗೆ ಏನೇ ನಗ್ತೀಯ? ಬಾ ರೂಮ್ಗೆ ಹೋಗೋಣ ಬಾ. ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳಿ ಅಂತಂದ್ರೆ ಟ್ಯಾಬ್ಲೆಟ್ಸ್ ಸಾಕು ಅಂತ ಹೇಳ್ತೀರಿ. ರೆಗ್ಯುಲರ್ ಆಗಿ ಬಿಪಿ ಚೆಕ್ ಮಾಡ್ಕೊಳ್ಳಿ ಅಂತಂದ್ರೆ ಮರ್ತೋಯ್ತು ಅಂತ ಹೇಳ್ತೀರಿ. ಹೀಗೆ ಮಾಡಿದ್ರೆ ನಿಮ್ ಕಾಯಿಲೆ ವಾಸಿ ಆಗೋದು ಯಾಕೆ? ನಿಮ್ಮಂತ ಪೇಷಂಟ್ಸ್ಗೆ ಔಷಧಿ ಕೊಡ್ರಿ ಬುದ್ಧಿ ಇಲ್ಲ. ಡೈಟಲ್ ಸಿಕ್ಟ್ ಆಗಿರಿ ಅಂತ ಎಷ್ಟು ಸರಿ ಹೇಳ್ಬೇಕು ನಿಮ್ಗೆ? ಏನ್ ಡಾಕ್ಟ್ರೇ ನೀವು ಯಾವಾಗ ನೋಡಿದ್ರು ಅಡ್ವೈಸ್ ಮಾಡಿ ಮಾಡಿ ನನಗೆ ಬೋರ್ ಮಾಡ್ತಾ ಇದ್ದೀರಿ. ಡಾಕ್ಟ್ರೇ, ಒಂದೇ ಒಂದು ಗಂಟೆ ಕಾಲ ನೀವು ಡಾಕ್ಟರ್ ಅನ್ನೋದು ಮರ್ತು ಬಿಡಿ. ಅವಳು ಮನೇಲಿಲ್ಲ, ಇಬ್ರು ಸೇರಿ 2 ಪೆಗ್ ಹಾಕ್ಬಿಡೋಣ ಬನ್ನಿ. ಬಾಟ್ಲಲ್ಲಿ ಇಡಿ. ಯಾಕೆ? ಡಯಾಬಿಟಿಕ್ ಪೇಷಂಟ್ ಯಾರು? ನಾನು. ಹೈ ಬ್ಲಡ್ ಪ್ರೆಷರ್ ಇರೋದು ಯಾರಿಗೆ? ನನಗೆ. ಲಾಸ್ಟ್ ಮಂತ್ ಹಾರ್ಟ್ ಅಟ್ಯಾಕ್ ಆಗಿದ್ದು ಯಾರಿಗೆ? ನನಗೆ ಡಾಕ್ಟ್ರೇ, ನಾನೊಂದು ಮಾತು ಕೇಳ, ನೀವು ಹೇಳ್ದಾಗ ನಡ್ಕೋತೀನಿ. ಆ ಬಾಟ್ಲು ಮುಚ್ಚಿಟ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಡೈಟಿಂಗ್ ನಲ್ಲಿ ಇರ್ತೀನಿ. ಕಾಲ ಔಷಧಿ ತಗೊಳ್ತೀನಿ. ಇನ್ನೂ 10 ವರ್ಷಗಳ ಕಾಲ ಬದುಕ್ತೀನಿ. ನೀವು ಗ್ಯಾರಂಟಿ ಕೊಡ್ತೀರಾ? ಬೇಡ, ನಾಳೆ ಬೆಳಗಿರ್ಬೇಕು. ಅಮ್ಮ, ನೋಡಿದ್ರ? ಇದಕ್ಕೆ ಏನೋ ನಿಮ್ ಒಳ್ಳೇದಕ್ಕೆ ಅಂತ 2 ಮಾತು ಹೇಳಿದ್ರೆ ಕೋರ್ಟ್ನಲ್ಲಿ ವಾದ ಮಾಡೋ ತರ ಮಾತಾಡ್ತಿರಲ್ಲ. ಮತ್ತಿನ್ನೇನ್ ಡಾಕ್ಟ್ರೆ, ಮನೆ ಒಳಗೆ ಹೆಂಡತಿ ಮಕ್ಕಳು ಆಳು ಕಾಳು ಸಾಲದಕ್ಕೆ ನಮ್ಮನೆ ನಾಯಿ ಕೂಡ ನನಗೆ ಉಪದೇಶ ಮಾಡಿ ಮಾಡಿ ನನ್ನ ತಲೆ ತಿನ್ಬಿಡ್ತಿದಾರಪ್ಪ. ಎಲ್ರು ಯಾಕೆ ಉಪದೇಶ ಮಾಡ್ತಾರೆ? ನಿಮ್ಮೇಲಿಟ್ಟಿರೋ ಪ್ರೀತಿಗೋಸ್ಕರ. ಪ್ರೀತಿ ಅಂತ ಜ್ಞಾಪಕ ಬಂತು. ಎಲ್ಲಿ ನಿಮ್ ಪ್ರೀತಿ ಮಗಳು ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಇದ್ದೀನಿ ಡಾಕ್ಟರ್ ಅಂಕಲ್. ಈಗಲೇ ನಿಮ್ಮನ್ನೇ ಜ್ಞಾಪಿಸ್ಕೊತಾ ಇದ್ದೆ. ನೀನನ್ನ ಯಾಕೆ ಜ್ಞಾಪಿಸ್ಕೊತೀಯ ಅಂತ ಚೆನ್ನಾಗಿ ಗೊತ್ತು. ಟಿಕೆಟ್ ತಾನೆ? ಅಪ್ಪ ಅಮ್ಮ ಆಗ್ಲೇ ಹೇಳ್ಬಿಡ್ಲ? ಮಾಡ್ತಾ ಇದ್ದೀನಿ. ಮೊದಲು ಔಷಧಿ ತಗೊಳ್ಳಿ. ಯೋರಾಮ, ನನಗ್ ಒಳ್ಳೆ ವಾಕಿಂಗ್ ಆಯ್ತಲ್ಲ. ಈ ಪಿಲ್ ತಗೊಳ್ಳಿ ಅಂದಾಗೆಲ್ಲ ನೀವು ಪಿಲ್ಲೋ ತಗೊಂಬ ಅಂತ ಹೇಳ್ತೀರಾ. ಈಗ ಮೊದಲು ಪಿಲ್ಲು, ಆಮೇಲೆ ಕ್ಯಾಪ್ಸೂಲ್. ಸರಿ, ನನ್ ಜೀವ ತಿಂತಾ ಇದ್ದ. ಯಾವ ಡಾಕ್ಟರ್ ರೀ ನಿಮ್ ಪ್ರಾಣ ತಿಂತಾ ಇರೋದು? ಯಾರು ಇಲ್ಲ. ಅಮ್ಮವ್ರ, ಇವ್ರಿಗೆ ಪಿಲ್ ಕೊಡೋ ಅಷ್ಟೊತ್ತಿಗೆ ನಾನ್ ಸುಸ್ತಾಗ್ಬಿಟ್ಟೆ. ಅದಕ್ಕೆ ಇದನ್ನ ನಾನೇ ತಗೋತೀನಿ. ಇವ್ರಿಗೆ ಬೇರೆ ಕೊಡಿ. ಅಪ್ಪ, ನಾನು ಇಂಟರ್ ಕಾಲೇಜ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ಬಿಟ್ಟೆ. ನನ್ ಟ್ರಾಫಿ ನೋಡಿ. ನಿನಗ್ ಸೋಲ ಇಲ್ಲಮ್ಮ. ಅದ್ ಸರಿ, ಎಲ್ಲಿವರೆಗೂ ವಾಕ್ ಹೋಗ್ ಬಂದ್ರಿ? ವಾಕ್ 2 ರೌಂಡ್ ಲಾಲ್ ಬಾಗ್, 2 ರೌಂಡ್ ಕಪಿಲ್ ಪಾರ್ಕ್, 2 ರೌಂಡ್ ಮಸಾಲೆ ದೋಸೆ, 2 ರೌಂಡ್ ಕೇಸರಿ ಬಾತು, 2 ರೌಂಡ್ ವಾಂಗಿ ಬಾತು. ಇವನಿನ್ ಮುನ್ಕಾಯಿ ಹೋಗ. ಅಪ್ಪವ್ರ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮವ್ರೆ, ಮರ್ತಿದ್ದೆ, 2 ರೌಂಡ್ ಬಾಸುಂದಿ. ಚಂಡಾಲ, ಚಾಡಿ ಹೇಳಿ ಗಂಡ ಹೆಂಡತಿ ಮುಂಚೆ ಜಗಳ ತಂದು ಹಾಕ್ತಿದ್ಯಾ, ಹಾಕ್ಬಿಡ್ತೀನಿ. ಈ ಕಪ್ಪಲ್ಲೇ ಹೊಡೆದ್ಬಿಡಿ, ನನ್ ತಲೆ ಚಿಪ್ ಆಗ್ಬಿಡ್ಲಿ. ಅಪ್ಪವ್ರ, ನೀವು ಡಯಾಬಿಟಿಕ್ ಪೇಷಂಟ್, ಸಿಹಿ ತಿಂದ್ರೆ ನಿಮ್ಗೆ ವಿಷ ಆಗುತ್ತೆ. ಅದಕ್ಕೆ ಯಾಕೆ ತಿನ್ಬೇಕು? ನಾ ಡಯಾಬಿಟಿಕ್ ಪೇಷಂಟ್ ಹೌದು ಕಣೋ. ಸಾಯವರೆಗೂ ಸಪ್ಪೆ ಕಾಫಿ ಹಾಗಲಕಾಯಿ ರಸ ಕುಡ್ಕೊಂಡಿರ್ಲೇನು. ಯಾವತ್ತಿದ್ರೂ ಸಾಯ್ಬೇಕು, ತಿಂದೇ ಸಾಯ್ತೀನಿ. ಅಪ್ಪ, ಯಾಕೀಗಾಡ್ತೀಯ? ನನ್ ಬಿಟ್ಟು ಸಾಯ್ತೀಯ ನೀನು? ಇಲ್ಲ ಕಣಮ್ಮ, ಕೋಪಕ್ಕಾಗಂದೆ ತಾಯಿ. ನಿನ್ನ ಬಿಟ್ಟು ಸಾಯ್ತೀನೇನಮ್ಮ. ನಿನಗೊಂದು ಮದುವೆ ಆಗ್ಬೇಕು, ಆಮೇಲೆ ಒಂದು ಪುಟ್ಟ ಮಗು ಆಗ್ಬೇಕು, ಅದಕ್ಕೆ ನಾ ತಾತ ಆಗ್ಬೇಕು, ಆಮೇಲೆ ಆ ಮಗುಗೊಂದ್ ಮಗು ಆಗ್ಬೇಕು, ಆಮೇಲೆ ನಾನು ಅಜ್ಜಿ ಆಗ್ಬೇಕು, ಆಮೇಲೆ ಅಲ್ಲಿವರೆಗೂ ನೀನ್ ಚೆನ್ನಾಗೇ ಇರ್ಬೇಕು. ಪ್ರಾಮಿಸ್ ಮಾಡಿ ಇನ್ಮೇಲೆ ಸಿಹಿ ತಿನ್ನಲ್ಲ ಅಂತ. ನನ್ ಬಂಗಾರ ಬಂಗಾರ ಅಲ್ಲ? ಓಕೆ, ಪ್ರಾಮಿಸ್ ಇವತ್ತಿನ. ಗೀತಾ, ಬಾಮ್ಮ, ನಿನ್ ಔಷಧಿಗೆ ಟೈಮ್ ಆಯ್ತು. ಬಂದಮ್ಮ, ಬಾತ್ರೂಮ್ ಅಲ್ಲಿ ಜಿಲೇಬಿ ಇಟ್ಟಿದ್ದೀನಿ ಬಾ. ಓಕೆ. ಯಾಗೋ ಸಿಹಿ ತಿಂತೀರಾ, ಅದಕ್ಕೆ ಬೇಗ ಬೇರೆ ಔಷಧಿ ಅಂದ್ಬಿಡ್ತೀನಿ. ಇಲ್ಲ ಅಂದ್ರೆ ಏನೇ ಅರ್ಥ? ಬಾರೆ, ನಮ್ ಜೊತೆಲೆ ಬಾ, ಹೋಗೋಣ. ಇಲ್ಲ ಅಣ್ಣ, ನಾನ್ ನನ್ನ ಫ್ರೆಂಡ್ಸ್ ಜೊತೆ ಬರ್ತೀನಿ. ಗೀತವ, ಫ್ರೆಂಡ್ಸು ಅಂದ್ರೆ ಗೊತ್ತಾಯ್ತಾ? ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನೋಡಿ. ತಪಸ್ ಮಾಡ್ತಿದ್ದೇನೆ. ಲೇ ಗೀತಾ. ಇಲ್ಲ ಕಣೆ, ಕಣ್ಬಿಟ್ಕೊಂಡು ಕನಸ್ ಕಾಣ್ತಾ. ಪ್ರೋಗ್ರಾಮ್ ಮುಗಿತು, ಮನೆಗೆ ಹೋಗೋಣ ಬಾ. ನಾನ್ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಬರ್ತೀನಿ. ಅವ್ರೀಗ ತಾನೆ ಹೋದ್ರಲ್ಲ, ಪರವಾಗಿಲ್ಲ, ನೀವ್ ಹೋಗಿ, ನಾನ್ ಬರ್ತೀನಿ. ಬಾಯ್ ಬಾಯ್ ಬಾಯ್.
ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹಾಡು. ಯಾರ್ ಬೇಕು ನಿಮ್ಗೆ? ಅದು ಬಸ ಇವತ್ತು ಹಾಡಿ ಹಾಡಿ ಸುಸ್ತಾಗ್ಬಿಡಿದೆ, ಇವತ್ತು ಯಾರು ನೋಡಕ್ಕಾಗಲ್ಲ. ನೋಡ್ಬೇಕಾಗಿತ್ರಿ. ಸ್ಟೇಜ್ ಮೇಲೆ ನೋಡಾಯ್ತಲ್ಲ, ಇನ್ನೇನ್ ಹೋದೆ. ಇಲ್ಲ ಈಗ ಬ್ರಷ್ ಕೊಡ್ಬೇಕಾಗಿತ್ತು. ಕೊಡಿ, ನಾನೇ ಕೊಡ್ತೀನಿ ಪ್ಲೀಸ್. ನೋಡಿ ನಾನು ಆರ್ಗನೈಸರ್ಸ್ ಪೈಕಿ ಒಬ್ಳು. ಈಗ ಹೋಗ್ತೀನಿ, ಆಗ ಬಂದ್ಬಿಡ್ತೀನಿ. ಹಾ ಆಗಲ್ಲ ಅಂದ್ರೆ ಆಗಲ್ಲ, ಸುಮ್ನೆ ತಲೆ ಹಾಕ್ತಿಂತೀರ. ನಿಲ್ಸ್ರಾ. ಏಟ್ ಬಿತ್ತ ಬಿತ್ತು ಗಿಡ. ಸಂತೋಷ. ಇಲ್ರಿ, ಅಯ್ಯೋ ಹೇಳದ್ನಲ್ಲ ಆಗಲ್ಲ ಅಂತ. ಒಂದೇ ಒಂದು ಆಟೋಗ್ರಾಫ್ ಬೇಕ್ರಿ ಪ್ಲೀಸ್. ಅಲ್ಲೇ ಹೇಳ್ಬಾರ್ದತ್ತ. ನಿಮ್ ಆಟೋಗ್ರಾಫ್ ಯಾರಿಗ್ರಿ ಬೇಕು? ನನ್ ಸಂಜೆ ಅವ್ರ ಆಟೋಗ್ರಾಫ್ ಬೇಕು. ಆಗಲ್ಲ ಅಂತ ಹೇಳದ್ನಲ್ಲ, ಯಾಕೆ ಸುಮ್ನೆ ತಲೆ ತಿಂತೀರಾ? ತಮ್ಮ ಸುಸ್ತಾಗ್ಬಿಟ್ಟಿದ್ದಾರೆ. ಏನಿಲ್ಲ ಸರ್, ಇಲ್ಲೊಂದು ಹುಡುಗಿ ನನ್ನ ಆಟೋಗ್ರಾಫ್ ಬೇಕು ಅಂತ ಗಿಡ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಬನ್ನಿ ಬನ್ನಿ ಬನ್ನಿ. ಪ್ರೋಗ್ರಾಮ್ ಹೇಗಿತ್ತು? ಚೆನ್ನಾಗಿತ್ತಾ? ನಿಮ್ಮನ್ನೇ ಕೇಳ್ತಾ ಇರೋದು. ಅರೆ ಏನಾಯ್ತು ಈ ಹುಡುಗಿಗೆ? ಈಗ ಚೆನ್ನಾಗಿದ್ಲಲ್ಲ. ನೋಡಿ ಮಿಸ್, ಅಮ್ಮವ್ರೆ ನೀವು. ಅಮ್ಮವ್ರೆ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಏನಾಗ್ಬೇಕಾಗಿದೆ? ಬ್ರಷ್. ಬ್ರಷ್ ನಿಮ್ದು ನಂದ? ಹಾಡಲ್ಲಿ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಟೋಗ್ರಾಫ್ ಸ್ವಲ್ಪ ಹಿಡ್ಕೋತೀರಾ? ಏನ್ ನಿಮ್ ಹೆಸರು? ಗೀತಾ. ಗೀತಾ. ತುಂಬಾ 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 ಪ್ರೀತಿಯಿಂದ. ನಿಜವಾಗ್ಲೂ ಏನು? ನಿಮ್ ಪ್ರೀತಿಯಿಂದ. ಹೌದು. ಏನ್ ಹೆಸರು ಅಂದ್ರಿ? ಈಗ ತಾನೇ ಹೇಳಿದ್ನಲ್ಲ, ಗೀತಾ. ಗೀತಾ ಅವರಿಗೆ. ಗೀತಾ ಪಕ್ಕದಲ್ಲಿ ಸಮ್ ಅಂತ ಒಂದೇ ಒಂದು ಅಕ್ಷರ ಸೇರಿಸ್ಬಿಟ್ರೆ ತುಂಬಾ ಹತ್ರ ಆಗ್ತೀರಾ. ಸಂಗೀತ. ನಿಜವಾಗ್ಲೂ? ಹೌದು. ನಿಮ್ಗಿಷ್ಟ ಆದ್ರೆ ಹೇಳಿ, ನಾಳೆನೆ ನನ್ನ ಹೆಸರು ಸಂಗೀತ ಅಂತ ಬದಲಾಯಿಸ್ಕೊಂಡ್ಬಿಡ್ತೀನಿ. ಗುಡ್ ನೈಟ್. ಬಾಯ್. ನೋಡಿ ಮಿಸ್, ಕರ್ದ್ರಾ? ಈ ಶೂ ನಿಮ್ಗೆ ಬೇಕಾ? ಬೇಡ. ನಮಸ್ಕಾರ. ನೀವು ಇವರು ಸಂಜಯ್ ಅಂತ ಅವತ್ತು ಹಾಡಿ ಕುಣಿದು ಎಲ್ಲ ಮಾಡ್ತಾರಲ್ಲ, ಅವರೇ ಇವರು. ಅನ್ನಿಸ್ತು. ನೀವು ತುಂಬಾ ಉಪಕಾರ ಮಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಮಗಳ ಆರೋಗ್ಯದ ಬಗ್ಗೆ ನಾನು ಫೋನ್ ಮಾಡಿ ವಿಚಾರಿಸಬಹುದಾ? ನಿಮ್ ಫೋನ್ ನಂಬರ್ ಏನು? 81849. 8184. ಅಪ್ಪ ನೀ ಹೇಳು, ಇಲ್ಲ ನನಗೆ ಹೇಳಕ್ ಬಿಡು. ಏನೋ? ಸರಿ, ನೀವೇ ಹೇಳಿ. 81849. ನೀವ್ಯಾಕೆ ಬಂದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ಗೀತಾ ಜೊತೆ ನೀವ್ಯಾಕೆ ಬಂದ್ರಿ? ನಾನಾ ಸರ್? ಅದು ಗೀತಾ ಒಂಟಿಯಾಗಿ ಹೋಗ್ತಾಳಲ್ಲ ಸರ್. ಇಲ್ಲ ಸರ್, ಒಂಟಿಯಾಗಿ ಹೋಗ್ಬಾರ್ದು, ಅದಕ್ಕೆ ನಾನು ಬಂದೆ ಸರ್ ಅಷ್ಟೇ. ಆದ್ರೆ ಗೀತಾ. ಓ, ಅಂದ್ರೆ ಒಂಟಿಯಾಗಿ ಹೋಗೋ ಹುಡುಗರಿಗೆಲ್ಲ ನೀವೇನ ಜೊತೆ? ಹೌದು ಸರ್. ಇಲ್ಲ ಸರ್, ನಾನು ಒಂಟಿನೇ ಸರ್. ಆದ್ರೆ ಗೀತಾ. ಮಿಸ್ಟರ್, ಕೆಲ್ಸಕ್ಕೆ ಬರೋದು ರೀಸನ್ಸ್ ಎಲ್ಲ ಹೇಳ್ಬೇಡಿ ನನ್ನ ಹತ್ರ. ಇಲ್ಲ ಸರ್, ಕೆಲಸ ನಾನು ರೀಸನ್. ಇಲ್ಲೋಯ್ತಾ? ಹೌದು, ಮತ್ತೆ ಯು ಲೈಕ್ ಹಿಮ್? ಶಟ್ ರೀ ಮಿಸ್ಟರ್, ಈ ತುಂಟಿನ, ಈ ಹಠಮಾರಿನ, ಈ ಜಗಮುಂಡಿನ ಹೇಗ್ರಿ ಬುಟ್ಟಿಗೆ ಹಾಕೊಂಡ್ರಿ? ಬುಟ್ಟಿ ಸರ್? ಯಾವ ಬುಟ್ಟಿ ಸರ್? ಹುಡುಗಿ ಅಮ್ಮಂಗೆ ವಿಷಯ ಗೊತ್ತಾ? ಕೇಳಲಿಲ್ಲ ಸರ್. ಏಯ್, ಹುಡುಗಿ ಅಪ್ಪನ್ಗೆ ವಿಷಯ ಗೊತ್ತಾ? ಗೊತ್ತಿಲ್ಲ. ನಿಮ್ ವಯಸ್ಸೆಷ್ಟು? 24. ವೆರಿ ಗುಡ್. ಹುಡುಗಿ ಎಜುಕೇಶನ್ ಮುಗಿಯೋ ತನಕ ಕಾಯಕ್ಕಾಗತ್ತಾನೆ? ಎಜುಕೇಶನ್ ಯಾಕೆ ಮೇಡಮ್? ಷಷ್ಠ ಪೂರ್ತಿ ಆಗೋರಿಗೆ ಕಾಯಕ್ ಸಿದ್ಧವಾಗಿದೆ ನಾನು. ಏಯ್ ಮಿಸ್ಟರ್, ಕಾಮಿಡಿ ಮಾಡ್ಬೇಡಿ. ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ಎಸ್ ಮೇಡಮ್. ಅವ್ಳು ಕಂಡ್ರೆ ನಿಮ್ಗೆ ಇಷ್ಟನಾ? ಇಲ್ಲ. ಏನು? ಅವಳನ್ ಕಂಡ್ರೆ ನನ್ ಪ್ರೀತಿ. ಸಂಜು. ಗೀತಾ. ಸಂಜು. ಐ ಲವ್ ಯು ಗೀತಾ. ಗೀತಾ, ಬಾಯಲ್ಲಿ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಗೀತಾ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಅಮ್ಮ, ಆಟ ಬಹಳ ಚೆನ್ನಾಗಿತ್ತು. ಗುಡ್ ಈವ್ನಿಂಗ್ ಡಾಕ್ಟರ್ ಅಂಕಲ್.
ನನಗ್ ಗೊತ್ತು ಗೀತಾವ ಎಲ್ಲೋಗಿತ್ತು ಅಂತ. ನಿಂಗಣ್ಣ ಹ್ಮ್. ಏನೋ ಅದು ಅಂದ್ರೆ ಏನದು ಗುಟ್ಟು? ಅಮ್ಮ ಇದ್ ನನ್ ರಿಪೋರ್ಟ್ಸಾ? ನೋ, ನಿಂದಲ್ಲಮ್ಮ, ಬೇರೆ. ಕಮಾನ್ ಕಮಾನ್, ಹೋಗಿ ನೀವಿಬ್ರು ಮೇಲ್ ಹೋಗಿ. ಏನೇ ಇದು, ನಮ್ಮನ್ನು ಇಷ್ಟು ಬೇಗ ಮೇಲೆ ಕಳಿಸ್ತಾ ಇದ್ದಿ? ತಮಾಷೆ ಮಾಡ್ಬೇಡಿ, ಹೋಗಿ ಅಂದ್ರೆ ಹೋಗಿತಾ. ಅಪ್ಪನಿಗೆ ಔಷಧಿ ಕೊಡು. ಯಾವ ನೋಡಿದ್ರು ಔಷಧಿ ಬಾಮ ಹೋಗೋಣ. ಇಬ್ರು ಡಾಕ್ಟರ್ ಸೇರ್ಕೊಂಡು ಅವ್ರ ರೋಗಿಗಳನ್ನ ಕೊಲೆ ಮಾಡಿ ಸಾಯಿಸ್ಲಿ. ಅಪ್ಪಾರ, ಪೇಷಂಟ್ಗಳು ಬದುಕ್ಸೋಕೆ ಡಾಕ್ಟರ್ಗಳು ಸಾಯ್ತಾರೆ ಗೊತ್ತಾ? ಏನ್ ಮಹಾ ಮಾಡ್ತೀನೋ ನಮ್ಗೆಲ್ಲ ಗೊತ್ತಿದೆ. ಸರಿ, ಇದು ಕೊಟ್ಟೇನು ನಮ್ಗೆ ಹೇಳಲ್ವಾ? ಅಂದ್ರೆ ಏನಮ್ಮ ಅದು? ಅಲ್ಲಿ ಪಕ್ಕದಲ್ಲಿ ಪಕ್ಕ ಅದ್ರ ಮೇಲೆ ಅದು ಅದು ಲಿಂಗಣ್ಣ ಅಯ್ಯೋ ಹನುಮಂತು, ಅವತ್ ನಾನು ಕೊಟ್ಟ ಔಷಧಿ ಕುಡಿದು ಇನ್ನೂ ಬದುಕಿದಾನಲ್ಲ, ಲಂಕಾದಹನ ಮಾಡೋದಕ್ಕೆ ಇವನ್ ಕೈ ಸಿಕ್ಬಾರ್ದು ನಾನು. ಯಾರು ಮಾತಾಡಿದ್ದು? ಯಾರು? ನಾನ್ ಗುರು ಹನುಮಂತ. ನೀನಾ? ಗುರು ಗುರು ನಿಮ್ಮನ್ನ ಹುಡುಕಿ ಸಾಕಾಗ್ ಹೋಯ್ತು. ನೀವು ಕೊಟ್ಟ ಔಷಧಿ ಕುಡಿದು ನಾನ್ ಸೌತ್ ಇಂಡಿಯನ್ ಲತಾ ಮಂಗೇಶ್ಕರ್ ಗುರು. ನಾನ್ ಕೊಟ್ಟ ಔಷಧಿ ಕುಡಿದು ನೀನ್ ಗೋತಾ ಆದೆ ಅನ್ಕೊಂಡೆ, ಲತಾ ಆದ್ಯಾ? ಹೌದು ಗುರು. ಇನ್ನೊಂದ್ ವಿಷಯ ಗುರು. ಏನದು? ನಾಚಿಕೆನ ಒಳಗಾಕು, ವಿಷಯನ ಹೊರಗಾಕು. ಗುರು, ನಂಗೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅವಳಿಗೆ ಸ್ವಲ್ಪ ಗಂಡಸ್ ಧ್ವನಿ, ಅದಕ್ಕೆ ಇನ್ ಸ್ವಲ್ಪ ಅದೇ ಔಷಧಿ ಬೇಕು. ಅದೇ ಔಷಧಿ? ತುಂಬಾ ಚೆನ್ನಾಗಿತ್ತಲ್ಲ? ಏಯ್ ನಿಲ್ಲು. ಏ ಗೀತಾ, ಎಲ್ಲೇ ಹೋಗ್ತಾ ಇದ್ಯಾ? ಕೈಲಾಸಕ್ಕೆ ಬರ್ತೀಯಾ? ಏಯ್, ಗಲಾಟೆ ಮಾಡಿದ್ರೆ ಹೊಡೆದು ಬಿಡ್ತೀನಿ. ತಲೆ ಹರಟೆ ನಾನಲ್ಲ ನೀನು. ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರ? ಏ ಕೋತೆ, ನಾನು ನಿಮ್ಮ ಅಣ್ಣ. ಹೌದಾ? ತಂಗಿ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ನನ್ನ ಕರ್ತವ್ಯ. ಅತ್ತಿಗೆ ನಿನ್ ಗಂಡನ್ನ ಬಹಳ ಹೆಚ್ಚಿಸ್ಬಿಟ್ಟಿದ್ಯಾ. ನಾಳೆ ನಿಂಗ್ ಮದ್ವೆ ಆದ್ರೆ ನೀನ್ ಮಾಡೋದು ಇಷ್ಟೇ. ನಾನೇನ್ ಈ ತರ ಕೋತಿನ ಕಟ್ಕೊಳ್ಳಲ್ಲ. ಗೀತಾ, ಎಲ್ಗೆ ಅಂತ ಹೇಳ್ದೆ ಹೋಗ್ತಾ ಇದ್ಯಾ? ರಾಣಿ ಮನೆಗಣ್ಣ, ಅವಳ ಹತ್ರ ಮ್ಯಾಥಮೆಟಿಕ್ಸ್ ನಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದೆ. ಏ ಕಳ್ಳಿ, ಎಕ್ಸಾಮ್ಗೆ 6 ತಿಂಗಳಿದೆಯಲ್ಲೇ. ಇದು ಎಕ್ಸಾಮ್ಗಲ್ಲ, ಟೆಸ್ಟ್ಗೆ. ಗೀತವಾ, ಹೋಗ್ಬಿಟ್ಬಾ. ಲಿಂಗಣ್ಣ, ಯು ಆರ್ ಸೋ ಕ್ಯೂಟ್. ಆದ್ರೆ ಔಷಧಿ ತಗೊಂಡು ಹೋಗ್ಬೇಕ್ರ, ಹಂಗಾರೆ ಹೋಗೋಕ್ಕಾಗಕ್ಕಿಲ್ಲ. ಸಂಜು, ಹೇ ಸಂಜು. ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗು. ಮಾತಾಡಲ್ಲ? ಬೇಡ, ಒಂದ್ ಸೀಟಾಗಿ ಹಾಡು ಹೇಳು ಸಾಕು. ಹಾಡು ಹೇಳಲ್ಲ, ಗೀಡು ಹೇಳಲ್ಲ. ನಿನ್ ಮೇಲೆ ಬಹಳ 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 ಅಂದ್ರೆ ಬಹಳ ಕೋಪ ಬಂದಿದೆ. ಯಾಕೆ ಇಷ್ಟು ಲೇಟು? ನಿನ್ಗೇನು ಬಹಳ ಸುಲಭ ಕೇಳ್ಬಿಟ್ಯಾ? ಯಾಕೆ ಇಷ್ಟ ಲೇಟು? ನನ್ನಮ್ಮನ್ ಕಣ್ ತಪ್ಸಿ ಅಪ್ಪನ್ ಕಾಣ್ದ ಹಾಗೆ ಅಣ್ಣನ್ ಸುಳ್ಳು ಹೇಳಿ ಬರೋಷ್ಟೊತ್ತಿಗೆ ಸಾಕಾಗೋಗತ್ತೆ. ನನಗೂ ಅಷ್ಟೇ ಗೀತಾ, ನೀನ್ 5 ನಿಮಿಷ ಲೇಟ್ ಆಗಿ ಬಂದ್ರೆ ಪ್ರಾಣನೇ ಹೋಗುತ್ತೆ ನೋಡು. ಒಂದ್ ಕೆಲ್ಸ ಮಾಡ್ತೀಯಾ? ಏನು? ನನ್ನ ನೋಡ್ಬೇಕು ಅನ್ಸ್ದಾಗ ಒಂದ್ ಹಾಡ್ ಹೇಳು, ನಾನ್ ಬಂದ್ಬಿಡ್ತೀನಿ. ಹುಚ್ಚಿ, ನಾನು ಎಲ್ಲೋ ಹಾಡಿದ್ರೆ ನಿನ್ಗೆ ಹ್ಯಾಕ್ ಕೇಳ್ಸತ್ತದು? ಅದೇ ಮ್ಯಾಜಿಕ್. ನನ್ ಸಂಜು ಎಲ್ ಬೇಕಾದ್ರೂ ಹಾಡ್ಲಿ, ನನ್ ಕೇಳ್ಸತ್ತೆ. ಯಾಕೆ ಹೇಳು? ಯಾಕೆ? ನಾನಿಲ್ಲೇ ಇರ್ತೀನಲ್ಲ. ಗೀತಾ,
ಇಂಪಾರ್ಟೆಂಟ್ ಕ್ವಶನ್ ಸರ್. ರಾಣಿ ಮನೆಗೆ ಹೋಗಿದ್ಯಾ? ಅದು ಹಾಯ್ ಅತ್ತಿಗೆ. ಓಡೋಗ್ಬೇಡ. ಅಲ್ಲಿ ನೋಡು ಯಾರು ಬಂದಿದ್ದಾರೆ. ಅದೇ ಹೆಸರನ್ನ ನಾವೆಲ್ಲ ಡಾಕ್ಟರ್ ಯಾರು ಬಂದ್ರು ನೋಡು? ಹಾಸ್ಪಿಟಲೈಸ್. ಹಾಯ್ ಗೀತಾ. ಹಾಯ್ ರಾಣಿ. ಗುಡ್ ಈವ್ನಿಂಗ್ ಡಾಕ್ಟರ್ ಅಂಕಲ್. ಏನೋದು? ಅದು ಕಣ್ಣು ನೋಡಿ. ಓ ನಿನ್ಗೂನು? ಏನೇ ಗೀತಾ, ನಿನ್ ಫ್ರೆಂಡ್ಗೂನು? ಹೌದಪ್ಪ, ಇದ್ದಡಿಯಂಗ್ ಹುಟ್ಟಾಗ್ಲಿಂದ ಕಣ್ಣೋಡಿ ಕಣ್ಣೋಡಿ ಆಟ ಎಲ್ಲ ನನ್ನ ಹತ್ರ ಆಡ್ಬೇಡ. ಅಪ್ಪ ಇವಳು ಮುದ್ ಮಾತ್ಕೆಲ್ಲ ಬೆರಗಾಗ್ತಾ ಇದ್ರೆ ಒಂದ್ ದಿವಸ ನಮ್ಮೆಲ್ಲರ ಕಣ್ ತಪ್ಸಿ ಓಡೋಗ್ಬಿಡ್ತಾಳ ಅಷ್ಟೇ. ಅಮ್ಮ ಏನಾದ್ರು ಸರಿಯಾಗಿ ಬುದ್ಧಿ ಹೇಳ್ಬಾರ್ದ ನೀನು? ಅವಳು ಮುದ್ ಮಾಡಿ ಮಾಡಿ ಅಟ್ಟಕ್ಕೆ ಕೂರ್ಸಿದ್ಯಾ ನೀನು? ಸಾಕು ಸುಮ್ನಿರೋ. ಅವಳೇನು ಪುಟ್ ಮಗು ಅಲ್ಲ. ಅವಳಿಗೆ ಯಾರು ಏನು ಹೇಳ್ಬೇಕಾಗಿಲ್ಲ. ಇಷ್ಟು ಮೇಲೆ ನಿಮ್ ಇಷ್ಟ. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಹೇಳಿಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಬಾ ಸ್ವಾತಿ. ಗೀತಾ, ಎಲ್ಲಿ ನಿನ್ ಗಮನ? ಫ್ರೆಂಡ್ಸ್ ಬದಿಯಾರೆ? ರಾಣಿ ರಾಣಿ, ಏನ್ ಸಮಾಚಾರ? ಗೀತಾ, ನಿಂಗೊಂದ್ ಗುಡ್ ನ್ಯೂಸ್. ಊಟಿಲ್ ನಡೆದ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ನೀ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಿ. ಹೌದಾ? Congratulations. ಗೆದ್ರೆ ಮೊದಲು ಬಾಂಬೆ, ಆಮೇಲೆ ಡೆಲ್ಲಿ, ಆಮೇಲೆ UK, ಆಮೇಲೆ ಅಮೆರಿಕ, ಆಮೇಲೆ ಜಪಾನ್, ಆಮೇಲೆ ಚೈನಾ. ಚೈನಾ ಬಿಡೋ ನನ್ ಕೈನಾ. ಯಾಕಪ್ಪ ಇಷ್ಟೊಂದು ಆವೇಶ? ಈ ಪುಟ್ಟ ಹೃದಯ ಕೊಳ್ಳದಲ್ಲ. ಕುತ್ಕೋ ಕುತ್ಕೋ. ಕಂಗ್ರಾಚ್ಯುಲೇಷನ್ಸ್. ಅಪಾರ ಅಪಾರ. ನಿಮ್ ಮಾಮೂಲಿ ಪೇಷಂಟ್ ಅಲ್ಲಲ್ಲ, ನಿಮ್ ಮಾಮೂಲಿ ತರ್ಲೆ ಅರ್ಜೆಂಟ್ ಕೇಸ್ ಬಂದಿದ್ದಾನ್ರ. ನಿಮ್ಮನ್ನ ನೋಡ್ಬೇಕು ಅಂದ. ಆಗೋಲ್ಲ ಅಂದಿದ್ದಕ್ಕೆ ನನ್ ಕನ್ನಡಕನು ಪಾಚನ್ಗೇನು ಕಿತ್ತಿಟ್ಕೊಂಡಿದ್ದಾನ್ರ. ತಿರುಗಿ ನಿಂಗ್ ನಾಕ್ ಹಾಕದ್ನಾ? ನಿಮ್ಮನ್ ಕರ್ಕೊಂಬರ್ಲಿಲ್ಲ ಅಂದ್ರೆ ಮತ್ತೆ ತಿರುಗಿ ಸಿಗ್ತೀನಿ ಅಂತ ಹೇಳ್ತಾನ್ರ. ನಡಿ ಹೇಳ್ತೀನಿ. For more updates, like, comment, subscribe to our channel.